ಹಿಂದಿಟ್ಟು ಕ್ಯಾಮ್ರಾ ಈ ಕಡೆ ತೆಗೆದ್ರಿ, ಮುಂದೆ ನಿಂತು ತೆಗೆದ್ರೆ ನಾನು ಫೋಟೋದಾಗ ಬರೋದಿಲ್ಲ. ಬಾ ಈ ಕಡೆ ಒಂದು ತೆಗಿ ಬಾ, ಹೇಗೆ ಮಾಡ್ತೀನಿ. ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕಮಾತ್ರ ಗಂಡಸು ಅಂದ್ರೆ ಫೋಟೋಗ್ರಾಫರ್. ಮತ್ತೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ನನಗೆ. ಇರಲಿ ತೆಗೆದ್ರೆ ಫೋಟೋಗ್ರಾಫರ್ ಮಾತಾ ಕೇಳ್ತಾನೆ. ಯಾಕಂದ್ರೆ ನೋಡ್ರಿ ಫೋಟೋಗ್ರಾಫರ್ ಈ ಕಡೆ ನೋಡ್ರಿ ಅಂತಿರ್ತಾರೆ. ಆದ್ರೆ ಇವ್ರಿಗೆ ಹಂಗಿಲ್ಲ ಪಾಪ. ಒಂದು ಮದುವೆಗೆ ಏನಾಯ್ತು ದೋಸ್ತ, ಇವ್ ನ್ಯಾಚುರಲ್ ಫೋಟೋ ತೆಗೆದು ಬಿಡ್ತಾನೆ. ಒಂದು 1 2 3 ಅಂತಾನೆ ಈ ಕಡೆ ನೋಡಿಕಂತ ತಾಳಿ ಕಟ್ಟಿಬಿಡ. ನೀವು ವಿಶ್ವನಾಥ್ ಸರ್ ಇವ್ರಿ ಕ್ಯಾಮ್ರಾ ಒಂದ್ ಕಡೆ ಸೆಟ್ ಮಾಡಿಬಿಟ್ಬಿಡ್ರಿ, ಡಿಸ್ಟರ್ಬ್ ಆಗ್ತದೆ. ಯಾಕಂದ್ರೆ ಒಂದ್ಸಲ ಮಾಡ್ಬಿಟ್ಬಿಡ್ರಿ. ಬರ್ರಿ ಕುಂದ್ರ ಬರ್ರಿ ನೀವು. ಪಾಪ ಎಷ್ಟು ಮುಂಜಾನೆಯಿಂದ ಅದು ಕೂಸಿನ ಬಿಟ್ಟಂಗೆ ಅದು ಬಿಡೋದಿಲ್ಲ ಅವ್ರು ಒಟ್ಟು ಮ್ಯಾಗ. ಅದನ್ನು ಮಾತ್ರ ಹಾರಿಸ್ಬೇಡ್ರಿ ಮ್ಯಾಗ ದ್ರೋಣ. ಮೊನ್ನೆ ದ್ರೋಣ ಹಾರಿಸಿಬಿಟ್ರ, ಕಾರ್ಯಕ್ರಮಕ್ಕೆ ಹೋಗಿ ತೀರ ಎಳೆಯಕತ್ತಾರ, ಕರೆಂಟ್ ಹೋಗ್ಬಿಟ್ಟಿತ್ತು. ಅದನ್ನ ತಗೊಂಡು ಯಾವಾಗ ಹೋಗ್ಬಿಟ್ಟ. ಅದಕ್ಕೆ ಬರ್ರಿ ಕುಂದ್ರ ಬರ್ರಿ. ನಾ ಎಲ್ಲಿದ್ದೆ? ಮನಸ್ಸಿನೊಳಗೆ ಖಾಲಿ ಖಾಲಿ ಈ ಮನದೊಳಗೆ ಇದ್ದರು ಸಂಪಿಗೆ. ಇದು ಆಯ್ತು. ಅದಾದ್ಮೇಲೆ ಇನ್ನೊಂದು ಸಾಂಗ್ ಬಂತು ಮತ್ತು 3-4 ತಿಂಗಳಿಂದ, ನಾ ಡ್ರೈವರ. ಅದಾದ್ಮೇಲೆ ಇನ್ನೊಂದು ಸಾಂಗ್, ಇನ್ನೊಂದು ಹಾಡು ಬಂತು. ಹಿಂಗೆ ಆಡ್ಬೇಕಂತಿಲ್ಲ, ಹೆಂಗಾರ ಹಾಡ ಸೋಷಿಯಲ್ ಮೀಡಿಯಾದಾಗ ಫೇಮಸ್ ಆಗಿಬಿಡ್ತೀರಿ. ಒಂದು ಲೈನ್ ಈಗ ನೋಡ್ರಿ ನಮ್ಮ ಮೇಡಮ್ ಹಾಡು ಹಂಗೆ ಲೈನ್ನಾಗ ಹಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಲೈನ್ ಹಾಡೋದು ಯಾರು ಹೆಂಗೆ ಬೇಕಾದ್ರೆ ಹಾಡಿದ್ರೆ ಫೇಮಸ್ ಆಗಿಬಿಡ್ತಾರೆ. ಒಂದು ಲೈನ್ ಬಿಡ್ರಿ ನನಗೆ. ಗುರುಗಳು ಎದಕ್ಕೆ ಕರೆಸ್ಯಾರ ನನಗೆ? ನೀವೊಂದು ಹಾಡಪ್ಪ ಅವ್ರಿಗೊಂದು ಕೊಡ ಅಂತ ಹೇಳ್ಯಾರ. ಓಸು ನೀವು ಹಾಡಿದ್ರೆ ಅವ್ರು ನಮಗೆ ಮಳೆ ಕಳಿಸ್ಬಿಡ್ತಾರೆ, ನಮ್ಮವ್ರು ಚಲೋ ಆಡ್ತಾರೆ ಅಂತ. ಅದಕ್ಕೆ ಒಂದೊಂದು ಲೈನ್ ನಾವು ಒಂದು 2 ಹಾಡ್ತೀವಿ, ಆಮೇಲೆ ನೀವು 2 ಲೈನ್ ಹಾಡ್ರಿ. ಲಾಸ್ಟ್ ಲೈನ್ ನನಗೆ ಕೊಡ್ಬೇಕು. ಹಾಂ, ಹೂವಿನ ಬಾಣದಂತೆ ಒಂದು 4-5 ದಿವಸ ಊರಿಗೆ ಬಿಟ್ಟು ಹೋಗಿರ್ತಾವೆ ಮಕ್ಕಳನ್ನ. ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ. ಅದು ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿತ್ತಾ ಇದ್ರು. ತಂದೆ ತಾಯಿಗಳು ಕಷ್ಟಪಟ್ಟು ಸಾಲ ಸೋಲ ಮಾಡಿ ನನ್ನ ಮಕ್ಕಳು ಓದ್ಲಿ ಅಂತ ಅವ್ರ ಕಷ್ಟಗಳು ಒಂದೊತ್ತು ಉಪವಾಸ ಇದ್ದು ಕಷ್ಟಗಳನ್ನು ತೋರಿಸದೆ ಮಕ್ಕಳಿಗೆ 40-50 ಸಾವಿರ ರೂಪಾಯಿ ಮೊಬೈಲ್ ಕೊಡಿಸ್ತಾರ್ರಿ. ಮುಂಜಾನೆ ಸಿಕ್ಕಲೆ ಮೊಬೈಲ್ ನೋಡಿದ್ರೆ ವಿರಾಟ್ ಕೊಹ್ಲಿ ಫೋಟೋ ಇರ್ತದೆ. ತಂದೆ ತಾಯಿ ಕೊಡಿಸೋ ಪಾಪ ಎಲ್ಲಿರ್ತಾನೆ. ಅದಕ್ಕೆ ಹೌದು, ಭಾಳ ಜನಪದ ಹಾಡುಗಾರ ಎಷ್ಟು ಚಂದ ಬರ್ದರು. ಕಷ್ಟಪಟ್ಟು ದುಡಿದು ತಂದೆ ತಾಯಿಗಳು ಮಕ್ಕಳನ್ನ ಸಾಕಿದ ಮೇಲೆ ಮಕ್ಕಳು ಅವ್ರನ್ನ ಹೆಂಗೆ ನೋಡ್ಕೋಬೇಕು. ಜನಪದ ಹಾಡುಗಾರ ಜನಪದ ಹಾಡಿನ ಮುಖಾಂತರ ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಹೊಲ ಮಾರಿ ಬಿಟ್ಟೆ ಹುಡುಗ ಮನಿ ಒತ್ತಿ ಒಗದು ಕುಂತೆ ಮಗನ ಮುಂದಕ್ಕೆ ತರಬೇಕಂತ. ಹೊಲ ಮಾರಿ ಬಿಟ್ಟೆ ಹುಡುಗ ಓದಿ ಶಾಣೆ ಆಗ್ಲಿ ಅಂತ. ತಾಯಿ ಇಲ್ಲದ ಮಗನಿಗೆ ತ್ರಾಸೆಷ್ಟು ಆಗಬಾರದಂತ. ಮುಂದೇನಾಯ್ತು? ಪತ್ರ ಬರೆಸಿ ಹಾಕಿದೆ ಬಂದು ಹುಡುಗಿ ನೋಡ್ಕೊಂಡು ಹೋಗ್ಬೇಕಂತ. ಅವಾಗ ಅವ ಉತ್ತರ ಬರ್ತಾನೆ. ಏನಂತ ಉತ್ತರ ಬಂತು ಮನಸ್ಸಿಗೆ ಬಂದ, ಹುಡುಗಿ ಕೈಯ ಹಿಡ್ದೀನಂತ. ಅವಾಗ ತಂದೆ ಅಂತಾನ, ಮಾಡಿದ ಪಾಪ ಹೆಚ್ಚಾಯ್ತಂದ್ರ ಮಕ್ಕಳು ಇಂಥವು ಹುಡ್ತಾವಂತ. ಮನೆಯಾಗಿ ಇನ್ನೇನೈತಿ ಹೋಗ್ತೀನಿ ಚನ್ನಬಸವೇಶ್ವರ ಹುಡುಕಾಡ್ಕಂತ. ಹೊಲ ಮಾರಿ ಬಿಟ್ಟೆ ಹುಡುಗ ಓದಿ ಶಾಣೆ ಆಗ್ಲಿ ಅಂತ. ನಮ್ಮ ತಾಯಿ ತಂದೆಯವರು ಜನಪದ ಹಾಡುಗಳನ್ನ ಬರೀತಾ ಇದ್ರು. ಎಷ್ಟು ಚಂದ ಬರೀತಿರು. ಬೆಳಗುವ ಬೆಳ್ಳಿಯ ಚುಕ್ಕಿಯ ಮೂಡಿತು ಬೆಳಗಾಯಿತು ನೋಡು, ಬಸವನ್ನ ಹೊಡ್ಕೊಂಡು ಹೊಲಕ್ಕೆ ಹೋಗ್ತೀನಿ ಬುತ್ತಿಯ ನೀ ಮಾಡು. ಹೇಳ್ತೀನಿ ಅಂತಾಳೆ, ಬುತ್ತಿ ನೀರು 2 ತರ್ತೀನಿ ಬಂಡಿಯ ನೀ ಹೂಡು. ಜನಪದ ಹಾಡದಲ್ಲಿ ಮಾತು ಗಂಡ ಹೆಂಡತಿ ಮಾತಾಡ್ತಿದ್ರು. ಈಗ ಜನಪದ ಹಾಡಿದ್ರೆ ನೋಡಿದ್ರೆ ಹೆಂಗಿದ್ರು ಹಾಡುಗಳು. ಕಲ್ಪನಾ ಇವರಿಂದ ಪ್ರಾರ್ಥನಾ ಗೀತೆ ಹೆಂಗಾಡ್ತಾ ಹುಡುಗರು ಚೋಟು ಚೋಟು ಅಂತ ಪ್ರಾರ್ಥನಾ ಗೀತೆ ತಡ್ರಿ ಮರೆ. ಸಿನಿಮಾಕ್ಕೋಸ್ಕರ ಹಾಡು ಮಾಡಿದ್ರು. ಅದಕ್ಕೆ ಹೇಳಿದೆ, ತಾಯಂದರು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದ್ರಲ್ಲಿ ಎತ್ತಿದ ಕೈ. ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಈಗ ಏನು ಮಾಡಿದ್ರೆ ತಾಯಿಯವರು ಟೆನ್ಷನ್ ತೊಗೊಳೋದಿಲ್ಲ. ಮಗ ಊಟ ಮಾಡಿದ್ರೆ ಅಂದ್ರೆ ಅದಕ್ಕೆ ಗಣಪತಿ ಕಡೆ ರಿಕಾರ್ಡ್ ಹಾಕಿ ಕುಡಿಸ್ಬಿಡ್ತಾರೆ. ಅವು ಹೆಂಗಿರ್ತಾವೆ ಗೊತ್ತ? ಜಾನಿ ಜಾನಿ ಸ್ವಾಪ
ಓ ಎಲ್ಲ ಮೀಟಿಂಗ್ ಮಿಕ್ಸ್ ಅದ ಇಲ್ಲಿ ಹೊಸ ಹೊಡಿತಾರೆ ಹುಡುಗರು. ಹಂಗ ಈ ನಾಡಿಗೆ ಅದಕ್ಕೆ ಹೇಳಿದ್ರೆ, ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಇದು ಯಾಕಂದ್ರೆ ನಮ್ಮ ತಮ್ಮ ನಮ್ಮನ್ನು ಹೊಗಳ್ತಾನಂದ್ರೆ ನಾವು ಚಪ್ಪಾಳಿ ತಗೋಬೇಕಂತ ನಮ್ಮ ಮಕ್ಕಳಿಗೆ ಇರ್ತಕ್ಕಂಥ ಜ್ಞಾನ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಭಾಳ ಜನ ಅರ್ಥ ನಗ್ತಾರ, ಸಿಂಪಲ್ ತಿಳ್ಕೊಂಡ್ಬಿಡ್ಬೇಕಾದ್ರ ಅರ್ಥ. ನಾ ಅಂದಿಲ್ರಿ, ನೀವು ಅರ್ಥ ಮಾಡ್ಕೊಂಡ್ರಿ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ ಮತ್ತು ಹುಲಿಯಂತಿದ್ದ ಗಂಡನನ್ನು ನೀನ್ ಹೆಂಗ್ ಗೊತ್ತಲ್ಲ ತಮ್ಮ? ಅವ್ ಮನ್ಯಾಗ ನೋಡು ಬಡಿಯಾಗಿ ನೋಡಿರ್ತಾನೆ. ಈ ನಾಡಿಗೆ ಹುಲಿಯಂತ ಮಕ್ಕಳು ನೀಡಿದ ತಾಯಂದಿರಿಗೆ ನಮಸ್ಕಾರ ಮತ್ತು ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತ ಮಾಡಿದ ತಾಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರ. 50 ವರ್ಷದಲ್ಲಿ ಯಾವ ಗಂಡಸರಿಗೂ ಆಲೋಚನೆ ಮಾಡ್ಲಿಕ್ಕಾಗಿರ್ಲಿಲ್ಲ. 50 ವರ್ಷದಲ್ಲಿ ಯಾವ ಗಂಡಸರಿಗೂ ಕೂಡ ಅಂತ ವಿಚಾರ ಬಂದಿರಲಿಲ್ಲ. ಅಂತಹ ವಿಚಾರವನ್ನ ನಮ್ಮ ತಾಯಂದರು ಮಾಡಿದ್ರು, ಅಂತ ಸಾಧನೆಯನ್ನ ನಮ್ಮ ತಾಯಂದರು ಮಾಡಿದ್ರು. 50 ವರ್ಷದಲ್ಲಿ ಯಾವ ಗಂಡಸು ಮಾಡಿರಲಿಲ್ಲ ಅಂತ ಸಾಧನೆಯನ್ನ ಮಾಡಿದ್ದೀರಿ ನೀವು. ನಿಮಗೋಸ್ಕರ ಒಂದು ಚಪ್ಪಾಳೆ ತಟ್ರಿ, ಆಮೇಲೆ ಏನ್ ಸಾಧನೆ ಅಂತ ಹೇಳ್ತೀರಿ. ಈಗ ಕೇಳ್ರಿ, ಏನ್ ಸಾಧನೆ? ಯಾವ ಗಂಡಸು ಇವತ್ತಿನ ತನಕ ಬಸ್ಸಿನ ಬಾಗಲ ಕಿತ್ತಿದ್ದಿಲ್ಲ? ಯಾವ ಗಂಡಸಿಗೆ ಆಲೋಚನೆ ಕೂಡ ಬಂದಿದ್ದಿಲ್ಲ ಬಸ್ಸಿನ ಬಾಗಲ ಕಿತ್ತಬಹುದು ಅಂತ. ಧರ್ಮಸ್ಥಳದ 15 ದಿವಸ ಅನ್ನ ಸಂತರ್ಪಣೆ ಬಂದ್ ಮಾಡಿಸಿದ ಕೀರ್ತಿ ನಿಮ್ಗ ಸಲ್ತದೆ. ಒದ್ದಾಡಿ ಹೋಗ್ಬಿಟ್ರು, ಏನ್ ಬಡ್ಸರ್ ಕೈ ಏರಿಕೈತವ್ರಿ ಅಂದ್ರು. ಆದ್ರೆ ನಾನು ಅಂತೀನಿ, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ, ಗಂಡಸರೇ ಶ್ರೇಷ್ಠ. ಹೌದು, ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡಿಕೊಡೋದ್ರಲ್ಲಿ, ಪ್ರೀತಿಯಿಂದ ಏನಾದ್ರೂ ಕೊಡಿಸೋದ್ರಲ್ಲಿ, ಪ್ರೀತಿಯಿಂದ ಎಲ್ಲಾದ್ರೂ ಕರ್ಕೊಂಡು ಹೋಗೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಗಂಡು ಮಕ್ಕಳೇ ಮುಂದೆ, ಹೆಣ್ಮಕ್ಳು ಅವರಿಂದ. ಇದು ಒಪ್ತಿರಲ್ರಿ ನೀವು? ಒಪ್ಪೋದಲ್ಲ ನೋಡ್ರಿ. ನಾವು ಉದಾಹರಣೆ ಹೇಳ್ತೀನಿ. ಈಗ ನಮ್ಮ ಮನೆಯಾಗ ನಮ್ಮ ತಂಗಿನ ನಾನು ಹೇಳ್ತಿ ಅಷ್ಟು ಪ್ರೀತಿಯಿಂದ ನೋಡಲ್ಲ, ಅಷ್ಟು ಪ್ರೀತಿಯಿಂದ ಮಾತಾಡಿಸಲ್ಲ, ಅಷ್ಟು ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ನಾನು ಹೆಂಡತಿ ಹತ್ರ ಹೃದಯ ಶ್ರೀಮಂತಿಕೆ ಇಲ್ಲ. ನಾನು ಹಂಗಲ್ಲ, ನನ್ನ ಹೆಂಡತಿ ತಂಗಿ ಇದ್ದಾಳೆ. ಅಣ್ಣ ನೀನು ಹಂಗಂದ ನೀ ಅನ್ಕೊಂಡಂಗಲ್ಲ, ಸುಮ್ಮನೆ ಆಕೆ ನಾವು ಓದಿಸಿ ಬರೆಸಿ ನೌಕರಿ ಮಾಡಿ ನಾನು ಮದುವೆ ಮಾಡಿಕೊಟ್ಟೆ. ಇದಿರುತ್ತೆ. ಈಗ ನೋಡ್ರಿ ಎಕ್ಸಾಂಪಲ್, ಈಗ ಜಾತ್ರಾ ಮಹೋತ್ಸವದ ಓಡಾಡಿರ್ತಾವ ಹುಡುಗರು. ಈ ಬಸ್ನಾಗ ಹತ್ತಿ, ಬಸ್ನಾಗ ನಮ್ದು ಏನೂ ನಡೆಯೋದಿಲ್ಲ. ಮೊದಲು ಕಂಡಕ್ಟರ್ ಟಿಕೆಟ್ ಅಂತ ಬರ್ತಿದ್ದ, ಈಗ ಆಧಾರ್ ಅಂತ ಒಬ್ಬ ಸೌದತ್ತಿಗೆ ಹತ್ತಿ ಬಿಟ್ಲು. ಆಧಾರ್ ತಂದಿಲ್ಲ, ಬಂಡರ ಐತಿ ನಡೀತೇನ ಅಂದಕ್ಕೆ. ಕಂಡಕ್ಟರ್ ಬಂಡರ ಸೌ ನಡಿ ಅಂದ್ಬಿಟ್ಟು ನಡಿ ಅಂತ ಎಲ್ಲಿ ಆಧಾರ್ ಹುಡುಕಾಡ್ತೀವಿ ನೋಡ್ರಿ. ಬಸ್ನಾಗ ನಾವು ಹೊತ್ತು ಹೃದಯ ಶ್ರೀಮಂತಿಗೆಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳ ಶ್ರೇಷ್ಠ. ಯಾಕಂತೀನಂದ್ರೆ ಒಂದು ಬಸ್ನಾಗ ಹತ್ತೀವಿ, ಮತ್ತೆ ಒಬ್ಬಳಿಗೆ ಇದೆ ಜಾತ್ರಾ ಮಹೋತ್ಸವ ಮುಗಿಸ್ಕೊಂಡು ಒಬ್ಬ ಹುಡುಗಿ ಬಸ್ ಹತ್ತಾರ ನೋಡ್ರಿ. ಏನಾಗ್ತದಂದ್ರೆ ಒಬ್ಬ ಹುಡುಗಿ ಬಗಲ ಹೋಗಿ ಹುಡುಗ ಕುಂದಿರ್ತಾನೆ. ಜಾತ್ರೆಗೆ ಓಡಾಡ್ತ ಹುಡುಗ ಟೈರ್ಡ್ ಆಗಿರ್ತಾನೆ, ನಿದ್ದೆ ಬಂದಂಗೆ ಆಗ್ತದ. ಆ ಹುಡುಗಿ ಭುಜದ ಮೇಲೆ ತಲೆ ಇಟ್ಟು ಬಕೊಂಡ್ಬಿಟ್ಟ. ಆ ಹುಡುಗಿ ಏನು ಮಾಡಿದ್ಲು, ಬಸ್ಸಿನ ನಿಂದಿರಿಸಿ ಕಂಡಕ್ಟರ್ ಡ್ರೈವರ್ ಕರೆಸಿ ಅವ್ನು ಬಡಿಸ್ಬಿಟ್ರು. ಯಾಕಂದ್ರೆ ಹೃದಯ ಶ್ರೀಮಂತಿಕೆ ಇಲ್ಲ. ಇದನ್ನ ಉಲ್ಟಾ ಮಾಡ್ರಿ ನೀವು. ಆ ಹುಡುಗ ಕುಂತಿದ್ದ, ಒಬ್ಬ ಹುಡುಗಿ ಬಂದು ಅವನ ಬಗಲಾಗ ಕುಂತ ಅವನ ಭುಜದ ಮೇಲೆ ತಲೆ ಇಟ್ಟು ಮಕ್ಕೊಂಡ್ಲ ಅಂದ್ರೆ ಅವನು ಇಲ್ಲೇ ನವ್ರು ಮುಂದೆ ಕಿಳಿಬೇಕು. ಅವ ಎಳೆಯೋದು ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೋಗಿ ಡ್ರಾಪ್ ಕೊಟ್ಟು ಬರ್ತಾನೆ. ಯಾಕಂದ್ರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ ಅಲ್ಲಂದ್ರೆ ಏನು ಇಷ್ಟು ಅಭಿಮಾನ ಪಟ್ಟು ಯಾರು ಮಾಡ್ತಾರೆ. ಹಂಗೆ ನಾವು ಕಾರ್ಯಕ್ರಮ ಹೋದಲ್ಲ, ಮ್ಯಾಗ ಚಾಮುಂಡೇಶ್ವರಿ ಕುಂತು ಬಿಟ್ಟಿರ್ತಾಳ ಅಲ್ಲಿ. ಅದಕ್ಕೆ ಭಾಳ ಚಂದ ನಗ್ತೀನಿ, ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. ಯಾರ್ಯಾರು ನಕ್ಕಿರೋ ನೀವೆಲ್ಲ ಮನುಷ್ಯರು, ಯಾರು ನಕ್ಕಿಲ್ಲ ಸಾಕ್ಷಾತ್ ದೇವ್ರ ಸಮಾನ. ನಿಮ್ಮ ನಗುವ ಶಕ್ತಿ ನನಗಿಲ್ಲ ಅಂತ ಹೇಳ್ತಾ ನೋಡಿ ಕಾರ್ಯಕ್ರಮ ಮುಂದುವರಿಸೋಣ. ಕಾರ್ಯಕ್ರಮ ಇನ್ನೂ ಬಹಳಷ್ಟು ಜನ, ಇನ್ನು 2 ಚಾನಲ್ಗಳು ಬಾಕಿ ಇವೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ,
ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ, ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನ ಮಾಡ್ತಾರೆ. ವೀರ ಯೋಧರ ಹೆಸರು ಹೇಳಿದ ತಕ್ಷಣ ಗೌರವ ಪೂರ್ವಕವಾಗಿ ಚಪ್ಪಾಳೆ ತಟ್ಟಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಈ ಭವ್ಯವಾದ ವೇದಿಕೆಯ ಮುಖಾಂತರ ಹೇಳೋದು ಒಂದೇ ಒಂದು ಮಾತು. 9 ತಿಂಗಳು ಹೆತ್ತು ಹೊತ್ತು ಮುದ್ದಕ್ಕಿ ಸಾಕಿಸಿದ ತಂದೆ ತಾಯಿಗಳನ್ನು, ವೇದಿಕೆ ಮೇಲಿರುವಂಥ ಗುರುಗಳನ್ನು, ಅನ್ನ ಕೊಡುವಂಥ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ನಾವು ಯಾವತ್ತೂ ಕೈ ಜೋಡಿಸಿ ತಲೆಬಾಗಿಸಿ ಗೌರವಿಸೋಣ, ಅಭಿನಂದಿಸೋಣ, ಪ್ರೀತಿಸೋಣ ಅಂತ ಹೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಗುರುಗಳಿಗೆ ಹೇಳುತ್ತಾ ನಿಮ್ಮೆಲ್ಲರ ನೆಚ್ಚಿನ ಯಾರ ಮನೆಗೆ ಹೋಗಿ ನೋಡಿದರೆ ಪಾತ್ರೆ ಸಾಮಾನುಗಳಿಗಿಂತ ಜಾಸ್ತಿ ಅವಾರ್ಡ್ಗಳಿವೆಯೋ ಅಂಥವರನ್ನು ಇಲ್ಲಿ ಗುರುಗಳು ಭಾಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಅವತ್ತಿನ ದಿವಸ ಏನೂ ಕಾರ್ಯಕ್ರಮ ಇರೋದಿಲ್ಲ, ನಿಮ್ಮದು ಅಷ್ಟೇ ಕಾರ್ಯಕ್ರಮ ಅಂತಂದರು. ಭಾಳ ಸಂತೋಷ ಆಯಿತು. ತುಂಬುದು ವೇದಿಕೆಯನ್ನು ನಮಗೆ